ಪಾಲಿಸುತ್ತಂತೆ ಪರಿಪಾಲಿಸು. ಈ ರಾವಣಿಯ ದ್ವೀಪದ ಅರಸರಾಗಿ ಲವಣಾಸುರ ಎಂಬಂತ ಹೆಸರಿನಿಂದ ಸಂತೋಷದಿಂದ ಮೆರೆದು ಬಂದವರಿದ್ದೇನೆ. ಮಧು ದೈತ್ಯನ ಮಗನಾಗಿ ನಮ್ಮವರೆಲ್ಲ ಪಾಲಿಸುತ್ತಾ ಬಂದವನಿದ್ದೇನೆ. ಈ ರಾವಣಿಯ ಕುಟೀರದಲ್ಲಿ ಇರುವಂತ ನಮ್ಮವರೆಲ್ಲ ಪಾಲಿಸುತ್ತಾ ಬಂದವನಿದ್ದೇನೆ. ಹಾಗೆ ನನ್ನನ್ನೇ ನಂಬಿಕೊಂಡು ಬಂದವರು ಮಕರಾಸುರ, ಕರ್ಕಟ ಮೊದಲಾದಿಗಳು ಅವರನ್ನು ನಾನು ಸಾಕಿಸಲಹುದು ಯಾಕೆ? ನನಗೆ ವೈರಿಗಳು ಯಾರಾದರೂ ಬಂದರೆಂದಾದರೆ ಈ ಮಂತ್ರಿ ಸೇನಾಧಿಪತಿಗಳೇ ಅವರಿಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡ್ತಾರೆ ಎಂಬಂತ ವಿಶ್ವಾಸ ನನಗಿದೆ. ಈ ಹೊತ್ತಿನಲ್ಲಿ ಆರಾಧ್ಯ ದೇವನಾದಂತ ಪ್ರಭು ಪರಮೇಶ್ವರನ್ನು ಪೂಜಿಸಿ ಪ್ರಸಾದವಾದ ಶಿರಸಾರಿಸಿಕೊಂಡು ಹೊರಗ ಚಾವಡಿಯನ್ನು ಪ್ರವೇಶ ಮಾಡಿದವರಿದ್ದೇನೆ. ನಮ್ಮವರಿಗೆ ಯಾವುದಾದರೂ ಕಷ್ಟ ಬಂತೆಂದಾದರೆ ಬಂದು ನನ್ನ ಸನ್ನಿಧಾನದಲ್ಲಿ ಹೇಳಿಕೊಳ್ಳಬಹುದು. ಯಾರೋ ಬರ್ತಾ ಇದ್ದಾರೆ. ಏನ್ ಬಂದೆ? ನೀವು ಪ್ರಭು, ನಮ್ಮೆಲ್ಲರ ಪ್ರಭು ಜಯ. ನಿಮ್ಮ ಆಜ್ಞೆಯಂತೆ ಈ ರಾವಣಿಯ ದ್ವೀಪದಲ್ಲಿ ಸಂಚರಿಸ್ತಾ ಇದ್ದವನು ನೀವೇ ನನಗೆ ನೇಮ ಕೊಟ್ಟದ್ದು. ನೀವು ನನಗೆ ನೇಮ ಕೊಟ್ಟದ್ದು. ನಿನ್ನನ್ನು ನೇಮಿಸಿದ್ದು ಹೌದು. ಯಾವುದಕ್ಕೆ? ಅದೇ ಗುಪ್ತವಾದಿ ವಿಷಯವನ್ನು ಸಂಗ್ರಹಿಸಿಕೊಂಡು ಬರಬೇಕು, ನನ್ನಲ್ಲಿ ಯಾರು ಹೋಗಬೇಕು ಎಂಬುದಾಗಿ. ಈ ಸಮುದ್ರ ತೀರದಲ್ಲೆಲ್ಲ ಸಂಚರಿಸಬೇಕು ಎಂಬುದಾಗಿ ಹೇಳಿದ್ದೀರಿ. ಹೌದು. ಯಾರೇ ಅಪರಿಚಿತರು ಬಂದರೂ ಕೂಡ ಅವರನ್ನು ವಿಚಾರಣೆ ಮಾಡಬೇಕು, ಹೇಳಬೇಕು ಎಂಬುದಾಗಿ. ಹಾಗೆ ಅದೇ ಕೆಲಸವನ್ನು ಮಾಡ್ತಾ ಇದ್ದವನು ನಾನು ಇಷ್ಟವರೆಗೆ. ಸಮುದ್ರ ಬದಿಗೆ ಯಾರಾದರೂ ಬಂದಿದ್ದಾರೋ ಆ ಸಮುದ್ರ ತೀರಕ್ಕೆ ಹೋಗಿ ನೋಡುವಾಗ ಮೂರು ಐದು ಐದು ಏಳು ಒಂದು ಮೂರೈದೇ ವಿಶೇಷವಾದ ನಾನು ಇಷ್ಟರವರೆಗೆ ನೋಡಿಲ್ಲ. ಅಂದ್ರೆ ಒಂದು ಒಂದು ಮೂರು ಮೂರ ಐದು ಐದ ಏಳು. ಏನು ನಿನ್ನ ಲೆಕ್ಕ? ಇದು ಲೆಕ್ಕ ಅಲ್ಲ, ಸಾವಿರ. ಲೆಕ್ಕ ಮಾಡೋದಕ್ಕೆ ಆಗುದಿಲ್ಲ. ಒಂದು ಆ ಕಡೆದೊಳಗೆ ಒಂದೇ ಇರುವುದು, ಈ ಕಡೆದೊಳಗೆ ಎರಡು ಉಂಟು, ಆ ಕಡೆದೊಳಗೆ ಮೂರು ಉಂಟು, ಐದು ಉಂಟು, ಏಳು ಉಂಟು. ತಲೆ ಹೌದಾ? ದೇಹ ಒಂದು ದೇಹ ಒಂದು ಮೂರು ಐದು ಏಳು ಎಂಟು ತಲೆ ಎಡೆ ಎತ್ತುದು.
ಏನಲ್ಲ ನನ್ನನ್ನು ಗದರಿಸುತ್ತೆ. ಈಗ ಹೆಡೆ ಎತ್ತುದು ಬೂಸ್ ಬೂಸ್ ಯಾರು ಬೂಸ್ ಏನದು ಗುಟ್ಟುವುದು ಬೂಸು ಗುಟ್ಟುವುದು ಸುಗುಟ್ಟು ಹಾ ಎಡೆ ಎತ್ತಿ ಬೂಸು ಗುಟ್ಟುವುದು ಎಂತದು ಇದು ಹಾವುಗಳು ಉರಗಾದಿಗಳು ಹೌದಾ? ಸಾವಿರ ಸಾವಿರ ಸಂಖ್ಯೆಯಲ್ಲಿ ಉರಗಾದಿಗಳು ಸಮುದ್ರ ತೀರದಲ್ಲಿ ಸಂಚರಿಸ್ತಾ ಇದ್ದಾವೆ. ಹೌದಾ? ಅಷ್ಟೇ ಅಲ್ಲ ಮತ್ತು ಇನ್ನುಂಟು ಮತ್ತೊಂದುಂಟು ಏನುಂಟು? ಅದು ಮತ್ತೊಂದಿವರ ಹೊರುವ ಅಕ್ಕಿ ಮತ್ತೊಂದಿವರ ಹೊರುವ ಅಕ್ಕಿ. ಅಕ್ಕಿ. ವಿವರವಿಹುದು ಬಾಳಂಗನೆ ಬದಲಿಕಿ ಬಾಳಂಗನೆ ಬಾಳಂಗನೆ ಮದವುತ್ತಿವೆ ಹೊಟ್ಟೆಯ ಹೆಣಗಳು ದೂತ ಇದು ನೆಲ್ಲದಲ್ಲಿ ತರಿಸುವಂತ ವಿಷಯ ಆಯಿತು. ಹಾವುಗಳು ಉರಗಾದಿಗಳು ಮತ್ತೊಂದುಂಟು ಮತ್ತೊಂದು ಯಾವುದು? ಮತ್ತೊಂದು ಅರುವ ಅರುವ ಮತ್ತೊಂದು ಅರುವ ಅದೇ ಅರುವ ಮತ್ತೊಂದು ಹಾರು ಹಾರುವ ಅದೇ ಮತ್ತೊಂದು ಹಾರುವ ಅದು ಭೀಕರ ರೂಪದ ಅದೆಂತದು? ಗಾರುಡ ಗಾರುಡ ಯಾರು? ಗಾರುಡ ಗಾರುಡ ಗರುಡ ಆಚೆ ಹಕ್ಕಿ ರೆಕ್ಕೆಯಿಂದ ಹಾರ್ತಾ ಬರ್ತಾ ಇದೆ. ಅದು ಮೇಲಿಂದ? ಹೌದು, ಅದು ಹಾರು ಇವರನ್ನು ಅದು ಅದರ ರೆಕ್ಕೆಯಲ್ಲಿ ಕುಳಿತುಕೊಂಡು ಇವರೆಲ್ಲ ಬಂದದ್ದು ಇವರನ್ನು ಕೆಳಗೆ ಇಳಿಸಿದ್ದು ಆ ಬಳಿಕ ಮೇಲಿಂದ ಹಾರುವುದು. ಉರಗಾದಿಗಳು ಒಂದು ಹಕ್ಕಿ ಆ ಬಳಿಕ ಅಂಗನೆ 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 ಹೆಂಗಸೊಬ್ಬಳು ಅಂತ ಹೆಂಗಸು ಅಂಗನೆ ಅಂಗನೆ ಅಂಗನಲ್ಲ ಅಂಗನೆ ಅಂಗನೆ ಎಂದು ಕೂಡಿಕೊಂಡು ಇಷ್ಟೆಲ್ಲ ಸಮುದ್ರ ತೀರದಲ್ಲಿ ಸಂಚರಿಸ್ತಾ ಇದ್ದೆ. ಇದನ್ನು ನೋಡಿ ನಾನು ಅವರು ಅದಕ್ಕಾಗಿ ಬಂದಿದ್ದೇನೆ. ಈಗ ನಮ್ಮವರೆಲ್ಲ ಕರೆದುಕೊಂಡು ಹೋಗಿ ಅದನ್ನು ಬಡಿದು ಕೊಲ್ಬೇಕಿತ್ತು. ಬಡಿದು ಕೊಲ್ಲುವುದಕ್ಕೆ ಬೂಸು ಹುಟ್ಟುದ್ರಲ್ಲಿ ಆಗುದಿಲ್ಲಲ್ಲ. ಹತ್ತಿರ ಹೋಗುವಾಗ ಹೊಡಿಯುವಾಗ ಅಲ್ಲಿಲ್ವಾ? ಎಲ್ಲಿ ನಾನು ದೂರ ಹೊಡುದಿಲ್ಲ. ಹೌದು ಹೌದು. ಓಹೋ. ನಮಗೆ ಅದರ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ. ಕಂದು ಕಪ್ಪು ಕೆಂಪು ಬೇರೆ ಬೇರೆ ಬಣ್ಣದ ಹಾವುಗಳು ಬಂದು ನಮ್ಮನ್ನು ಉಪದ್ರವಿಸ್ತಾ ಇರೋರು.